ದ್ರೌಪದಿ ಪಣಕ್ಕೆ ಇಡಲಿಲ್ಲ. ಈಗ ಇನ್ನೊಬ್ಬ ಹೆಂಡತಿ ಇದ್ದಾಳೆ ಯುಧಿಷ್ಠಿರನಿಗೆ. ದ್ರೌಪದಿ ಮಾತ್ರ ಅಲ್ಲ, ಸ್ತ್ರೀಯರನ್ನ ಪಣಕ್ಕಿಡಿಸ್ತಾರೆ ಅಂತ ಯುಧಿಷ್ಠಿರನಿಗೂ ನಿರೀಕ್ಷೆ ಇಲ್ಲ. ಮುಂದೇನು ಪಣಕ್ಕಿಡ್ತೀಯ, ಆಟ ಮುಂದುವರಿಬೇಕು ಅಂತ ಶಕುನಿ. ಅವನು ಆಟ ಮುಗೀತು ಅಂತಂದಾಗ ಅವನು ಸುಮ್ಮನಾಗಬೇಕು. ದ್ಯೂತ ಆಡಿದ ಈ ಯುಧಿಷ್ಠಿರನ ಕೈಗಳನ್ನು ಸುಡ್ತೀನಿ ಅಂತ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಭಯ ಆಗತ್ತೆ. ಇವರು ಮೈಮೇಲಿನ ಬಟ್ಟೆ ತೆಗೆದಿಟ್ಟರು ಪಾಂಡವರು 5 ಜನ. ದ್ರೌಪದಿ ಯುಧಿಷ್ಠಿರನಿಗೆ ತನಗೆ ಏನಾಗುತ್ತೆ ಅಂತ ಗೊತ್ತಿತ್ತು, ಸೋಲ್ತೀನಿ ಅಂತ ಗೊತ್ತಿತ್ತು, ನಾವು ದಾಸರಾಗಬೇಕಾಗುತ್ತೆ ಅಂತಲೂ ಗೊತ್ತಿತ್ತು. ಆದರೆ ವಸ್ತ್ರಾಪಹರಣದಂತಹ ಘಟನೆ ನಡೆಯುತ್ತೆ ಅನ್ನುವಂಥದ್ದು ಅವನಿಗೂ ಅನಿರೀಕ್ಷಿತನ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಹೆಂಡತಿಯನ್ನ ಪಣಕ್ಕಿಡಬೇಕು ಅಂತ ಅವನಿಗೆ ಇರಲಿಲ್ಲ, ಇಡಿಸ್ತಾರೆ ಅಂತಲೂ ಗೊತ್ತಿರಲಿಲ್ಲ ಅವನಿಗೆ. ಓಕೆ ಓಕೆ ಅದಕ್ಕೆ ಅವನು ದ್ರೌಪದಿ ಇಟ್ಟಿಲ್ಲ. ಅವನು ತನ್ನನ್ನು ಇಟ್ಕೊಂಡು ಸೋತಾಗೋಯ್ತು ಅವನು. ಅವನ ಪ್ರಕಾರ ತನ್ನ ಸಂಪತ್ತು, ತನ್ನ ರಾಜ್ಯ, 4 ಜನ ತಮ್ಮಂದಿರು ಮತ್ತು ತಾನು ಪಣಕ್ಕಿಡಬೇಕಾಗಿರೋದು ಇಷ್ಟನ್ನು ಮಾತ್ರ ಅವನು ಅಷ್ಟನ್ನೇ ಇಟ್ಟಿದ್ದಾನೆ. ಅವನು ದ್ರೌಪದಿ ಪಣಕ್ಕೆ ಇಡಲಿಲ್ಲ. ಅವನು ಸೋತ ಮೇಲೆ ಶಕುನಿ ಕೇಳ್ತಾನೆ, ನೀನು ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ವಲ್ಲ, ಅದು ಹೆಂಗೆ ಉಳಿಸ್ಕೊಂಡೆ ನೀನು ಅಂತ ಕೇಳ್ತಾನೆ. ಹಂಗೆ ನೋಡಿದರೆ ಅವನಿಗೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ ಯುಧಿಷ್ಠಿರನಿಗೆ. ದ್ರೌಪದಿ ಮಾತ್ರ ಅಲ್ಲ, ಅವ್ರಿಗೆ ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಹೆಂಡತಿ ಇದ್ದರು. ಅವಳನ್ನಿಟ್ಟಿಲ್ಲ. ತಮ್ಮಂದ್ರ ಹೆಂಡತಿಯರು ನೀವನೇನು ಇಡೋಕೆ ಬರಲ್ಲ, ಅದು ಬೇರೆ ವಿಷಯ. ಅವಳನ್ನಿಟ್ಟಿಲ್ಲ. ಮತ್ತು ಅವರೆಂಥವರು ಅಂದರೆ, ಈಗ ಉಳಿದ ಸ್ತ್ರೀಯರು ಇದ್ದಾರಲ್ಲ ಅಲ್ಲಿ, ಸುಭದ್ರೆ ಇದ್ದಾಳೆ, ಹೌದು, ಅಥವಾ ಅರ್ಜುನನಿಗೆ ಚಿತ್ರಾಂಗದೆ ಇದ್ದಾಳೆ, ಉಲೂಪಿ ಇದ್ದಾಳೆ, ಭೀಮನಿಗೆ ಹಿಡಿಂಬೆ ಇದ್ದಾಳೆ, ಮತ್ತು ಭೀಮನಿಗೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ನಕುಲನಿಗೊಬ್ಬ ಹೆಂಡತಿ ಇದ್ದಾಳೆ, ಸಹದೇವನಿಗೊಬ್ಬ ಹೆಂಡತಿ ಇದ್ದಾಳೆ. ಯಾರನ್ನೂ ಪಣಕ್ಕಿಡು ಅಂತ ಹೇಳಿಲ್ಲ ಅವರು ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ಅಂತ ಉಲ್ಲೇಖಿಸಿದಾಗ ಅನಿವಾರ್ಯವಾಗಿ ಅವನಿಗೆ ಇಡಬೇಕಾಗಿದೆ. ಅದರ ಅರ್ಥ ಅವನಿಗೆ ಅದು ಆಘಾತವೇ. ಸ್ತ್ರೀಯರನ್ನ ಪಣಕ್ಕಿಡಿಸ್ತಾರೆ ಅಂತ ಯುಧಿಷ್ಠಿರನಿಗೂ ನಿರೀಕ್ಷೆ ಇಲ್ಲ. ಅವನ ನಿರೀಕ್ಷೆ ಇದ್ದಿದ್ದೆಷ್ಟು, ರಾಜ್ಯ ಕಿತ್ಕೋತಾರೆ, ದಾಸರನ್ನಾಗಿಸ್ತಾರೆ ಅನ್ನೋದು ಕೂಡ ಅವನಿಗೆ ನಿರೀಕ್ಷೆ ಇಲ್ಲ. ಅಂದರೆ ರಾಜ್ಯ ಅಷ್ಟು ಕಿತ್ತುಕೊಂಡು ಆಟ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದ ಅವನು. ರಾಜ್ಯ ಸೋತ ಮೇಲೆ ಅವನು ಕೇಳ್ದ, ಮುಂದೇನು ಪಣಕ್ಕಿಡ್ತೀಯ, ಆಟ ಮುಂದುವರಿಬೇಕು ಅಂತ ಶಕುನಿ. ಆಟ ನಿಲ್ಲಿಸೋಕೆ ಇವನಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವನು ಪ್ರತಿಜ್ಞೆ, ದ್ಯೂತಕ್ಕೆ ಕರೆದ್ರೆ ಅಂತಂದಾಗ ಆಟ ಅವರೇ ನಿಲ್ಲಿಸಬೇಕು. ಅವನು ಆಟ ಮುಗೀತು ಅಂತಂದಾಗ ಅವನು ಸುಮ್ಮನಾಗಬೇಕು. ಇವನು ಅಂದ್ಕೊಂಡಿದ್ದೇನೋ, ಸಂಪತ್ತು ರಾಜ್ಯ ಇಷ್ಟು ಕಿತ್ತುಕೊಂಡು ನಮ್ಮನ್ನು ಹೊರಗೆ ಹಾಕ್ತಾರೆ ಅಂತ ಇಷ್ಟೇ ಯುಧಿಷ್ಠಿರನ ನಿರೀಕ್ಷೆ. ಆದರೆ ಅವರು ಅದನ್ನು ಮಾಡಿಲ್ಲ. ಅವರೇನು ಮಾಡಿದ್ರು, ಇವರೆಲ್ಲರನ್ನೂ ದಾಸರನ್ನಾಗಿಸಿಕೊಂಡ್ರು. ಇವನೇನು ಅಂದ್ಕೊಂಡ, ತನ್ನನ್ನು ತಾನು ದಾಸನನ್ನಾಗಿ ಇಟ್ಟ ಮೇಲೆ ಮುಗಿಯತ್ತೆ ಅಂತ ಅಂದ್ಕೊಂಡ. ಆದರೆ ಮುಗಿಸ್ಲಿಲ್ಲ. ದ್ರೌಪದಿ ಅಂತ ತಂದ ಶಕುನಿ. ಅದು ಯುಧಿಷ್ಠಿರನಿಗೆ ಆ ಕ್ಷಣದ ಆಘಾತವೇ. ಆದರೆ ಏನೂ ತೋರಿಸ್ಕೊಳ್ಳದೆ ಪಣಕ್ಕಿಟ್ಟ. ಈಗ ಅವನ ಮನಸ್ಸಲ್ಲಿ ಆಡ್ತಾ ಇದ್ದಿತ್ತಲ್ಲ, ಅಲ್ಲಿ ಬೆಂಕಿನೇ ಇತ್ತು. ಅದು ಕಾಣಿಸಿಕೊಳ್ಳಿಲ್ಲ ಅನ್ನೋದು ಬಿಟ್ಟರೆ ತೋರಿಸಿಕೊಳ್ಳಿಲ್ಲ. ಅವನಿಗೆ ಅಭ್ಯಾಸ ಇಲ್ಲ, ಅದು ತೋರಿಸಬಾರದು. ಆ ಜಾಗ ನಾಯಕನ ಜಾಗ ಅಂಥದ್ದು. ಆಗ ಪಣಕ್ಕಿಟ್ಟ ಮೇಲೆ ಅನಿರೀಕ್ಷಿತ ದ್ರೌಪದಿಯನ್ನು ಎಳ್ಕೊಂಬಂದಿದ್ದು. ಆ ನಿರೀಕ್ಷೆ ಇಲ್ಲ. ಅದು ಆಗಲೂ ಸುಮ್ಮನೆ ಕುಳಿತುಕೋಬೇಕು. ಸುಮ್ಮನೆ ಕುಳಿತ, ಮಾತೇ ಇಲ್ಲದೆ ಕುಳಿತ. ಬಂದ ದ್ರೌಪದಿ ಪ್ರಶ್ನೆ ಕೇಳಿದ್ಲು. ಪ್ರಶ್ನೆ ಕೇಳ್ತಾ ಇರುವಾಗಲೇ ಕರ್ಣ ಒಂದು ಮಾತಾಡ್ದ, ಇವರೆಲ್ಲ ದಾಸರು, ಇವರ ಮೇಲ್ಗಡೆ ಬಟ್ಟೆ ಇರಬಾರದು ಅಂತ. ದಾಸರು ಮೇಲ್ಗಡೆ ಇರಬಾರದು ಅಂತ, ಬಟ್ಟೆ ಕಿತ್ತಾಕು ಇವರದ್ದೆಲ್ಲ ಅಂತ ಅಂದ ಅವನು. ಎಲ್ಲರದ್ದು ಅಂದ್ರೆ ಯಾರದ್ದು? 6 ಜನರದ್ದು. ಇವರು ಮೈಮೇಲಿನ ಬಟ್ಟೆ ತೆಗೆದಿಟ್ಟರು ಪಾಂಡವರು 5 ಜನ. ದ್ರೌಪದಿ ಅವಳು ಏಕವಸ್ತ್ರಧಾರಣೆಯಾಗಿದ್ಲು. ಅಲ್ಲಿ ಏಕವಸ್ತ್ರ ಧರಿಸಿದ್ಲು ಅಂತ ಕತೆ ಬರುತ್ತೆ. ಅದಕ್ಕೆ ಏನು ಮಹತ್ವ ಅಂತ ಗಮನಿಸೋಲ್ಲ. ಅವಳು ಆಗ ಇದರಲ್ಲಿದ್ಲು, ಅವಳು ಪೀರಿಯಡ್ಸ್ ಸಮಯ ಅದು. ಆಗ ಅವಳು ಒಂದೇ ಬಟ್ಟೆ ಹಾಕ್ಕೊಂಡಿದ್ಲು. ಅದು ಅವರ ಅನುಕೂಲಕ್ಕೆ. ಅದು ಆ ಸಮಯದಲ್ಲಿ ಅವ್ರಿಗೆ ಕಷ್ಟ ಇರುತ್ತೆ ಸ್ತ್ರೀಯರಿಗೆ. ಈಗ ಅವಳು ಬಟ್ಟೆ ತೆಗೆದ್ರೆ ಅವಳು ಏನಾಗ್ತಾಳೆ ಅಲ್ಲಿ ಅಂತ, ಏನಾಗಬೇಕು ಅವಳು ಅಂತ. ಆ ಪ್ರಯತ್ನಕ್ಕೆ ಬಲವಂತವಾಗಿ ಹೋದರು ಅವರು. ಇವರು ತೆಗೆದಿಟ್ಟರು, ಅವಳು ಸುಮ್ಮನೆ ಇದ್ಲು. ಕರ್ಣ ಹೇಳ್ದ, ದುಶಾಸನ ಕಿತಾಕು ಅಂತ ಅಂದ. ಕರ್ಣ ಬಹಳ ದೊಡ್ಡವನೇ ಬೇರೆ ವಿಷಯಗಳಿಗೆ. ಅವನ ದಾನವು, ಅವನು ಕೂಡ ಇಷ್ಟೇ ಸಜ್ಜನಿಕೆಯಲ್ಲಿ ಬದುಕಿದವನು, ಅದೆಲ್ಲ ಸರಿ. ಆದರೆ ಈ ಹಂತ ಇದೆಯಲ್ಲ, ಈ ಮಾತಿಗೆ ಕರ್ಣ ದುಷ್ಟನಾಗ್ಬಿಡ್ತಾನೆ. ಕಿತ್ತಾಕು ಅಂತಂದಾಗ ಇವನು ಕೈ ಹಾಕದ. ಯಾರು? ದುಶ್ಯಾಸನ. ನಾವದನ್ನು ಸೀರೆ ಅಂತ ಆಮೇಲೆ ತಂದುಕೊಂಡಿದ್ದೀವಿ. ಅದು ಸೀರೆಯ ತರಹದ್ದೂ ಅಲ್ಲ. ಅದು
ಒಂದು ಬಟ್ಟೆ ಸುತ್ತಕೊಂಡಿದ್ಲು ಅನ್ನೋ ತರಹದ್ದು. ಆಗ ಅವರು ಕೆಳಗಡೆ ಒಂದು ಬಟ್ಟೆ ಮೇಲ್ಗಡೆ ಒಂದು ಬಟ್ಟೆ, ಈಗ ನಮ್ಮಲ್ಲಿ ಪಂಚೆ ಒಟ್ಟು ಶಲ್ಯ ಹಾಕ್ಕೊಳ್ಳೋದು ಅನ್ನೋ ಥರ ಇದೆಯಲ್ಲ, ಆ ಥರ ಇತ್ತು ಅಂತ ಹೇಳ್ತಾರೆ ತಿಳಿದವರು. ಸ್ತ್ರೀಯರು ಹಾಗೆ ಧರಿಸ್ತಾ ಇದ್ರು ಅಂತ. ಆ ಥರ ಕೆಳಗಡೆ ಒಂದು ಉಟ್ಟು ಮೇಲ್ಗಡೆ ಅಂತ, ಒಳ ಬಟ್ಟೆಗಳ ಮೇಲೆ ಆ ಥರ ಮಾಡ್ಕೋತಾ ಇದ್ರು ಅಂತ. ಆ ಒಂದು ಬಟ್ಟೆಯನ್ನು ಅವನು ಕಿತ್ತಾಕೋಕೆ ಹೋಗಿದ್ದು ಅಂತ. ಅಂದರೆ ಅದು ಎಂಥ ದುರ್ಭರ ಪ್ರಸಂಗ ಅದು. ಅಂದರೆ ಈಗ ಇದನ್ನು ಯುಧಿಷ್ಠಿರ ನೋಡ್ತಾ ಕೂತಿದ್ದಾನೆ ಅಂದ್ರೇನೋ ತಲೆ ತಗ್ಗಿಸಿ ಕೂತಿದ್ದಾನೆ. ಅವನ ಒಳಗಡೆ ಬೆಂಕಿನೇ ಸುಡ್ತಾ ಇದೆ ಅವನನ್ನೇ. ಯಾಕೆಂದರೆ ಯಾರು ಕಾರಣಕರ್ತ ಅನ್ನುವಾಗ ನಾನು ಕಾರಣಕರ್ತ ಅನ್ನೋದು ಅವನಿಗೇನು ಫೀಲ್ ಆಗುತ್ತಾ ಇಲ್ವಾ? ತಾನು ಮಾಡುವುದು ಅನಿವಾರ್ಯವಾಗಿತ್ತು ಅನ್ನೋದು ಬೇರೆ, ಆದರೆ ಅದರ ಪರಿಣಾಮದ ದುರ್ಭರತೆಯನ್ನು ಅವನು ಅನುಭವಿಸದೇ ಇರುವ ಇದಲ್ಲ ಅಂತ, ಏನು ನಿರ್ಭಾವುಕ ಅಲ್ಲ ಅವನು ಅಂತ, ಸ್ಪಂದ ಇಲ್ಲದೆ ಇದ್ದವನಲ್ಲ, ಸಂವೇದನೆ ಇಲ್ಲದೆ ಇದ್ದವನಲ್ಲ ಅಂತ. ಎಷ್ಟೋ ಸಲ ಆಗತ್ತೆ, ನಾವು ಆ ನಿರ್ಣಯ ತಗೋಬೇಕಾಗತ್ತೆ, ತಗೊಳ್ತೀವಿ. ಆದರೆ ಅದರ ಪರಿಣಾಮಕ್ಕೆ ನಾವು ದುಃಖಿಸೋದಿಲ್ವಾ, ನೋಯೋದಿಲ್ವಾ ಅಂದರೆ ನೋಯ್ತೀವಿ ಅಲ್ವಾ? ಮಾಡಬೇಕಾಯ್ತು, ಏನು ಮಾಡಲಿ ಅಂತ ನೋಯ್ತೀವಲ್ಲ, ಆ ನೋವು ಆ ವ್ಯಕ್ತಿಯನ್ನು ಸುಡ್ತಾ ಇರತ್ತೆ ಒಳಗಡೆಯಿಂದ. ಅದು ಅವನನ್ನು ಸುಡ್ತಾ ಇತ್ತು. ತಾವು ಅದನ್ನು ಪ್ರತ್ಯೇಕವಾಗಿ ಕೇಳಿದ್ರಿ. ಆ ಹೊತ್ತಿನಲ್ಲಿ ಯುಧಿಷ್ಠಿರನ ಮನಸ್ಥಿತಿ ಏನು ಅಂದರೆ, ಅವನು ಎಲ್ಲರಿಗಿಂತ ಆ ಹೊತ್ತಿನಲ್ಲಿ ದ್ರೌಪದಿಗಿಂತಲೂ ಕಷ್ಟ ಆಗ್ತಾ ಇದ್ದಿದ್ದು ಅವನಿಗೆ. ಯಾಕೆ ಅಂದರೆ ದ್ರೌಪದಿ ಕಾರಣಳಲ್ಲ, ಭೀಮ ಕಾರಣ ಅಲ್ಲ, ಅರ್ಜುನ ಕಾರಣ ಅಲ್ಲ, ನಕುಲ ಸಹದೇವರು ಕಾರಣ ಅಲ್ಲ, ಮತ್ತಾರೂ ಕಾರಣ ಅಲ್ಲ. ದುರ್ಯೋಧನಾದಿಗಳಿಗೂ ಒಂದು ಲಾಜಿಕ್ ಇದೆ. ದಾಸರಾಗಿದ್ದಾರೆ ಅಂತ ಒಂದು ಲಾಜಿಕ್ ಇಟ್ಕೊಂಡು ಕೂತಿದ್ದಾರೆ. ಆದರೆ ಏನೂ ಇಲ್ಲದೆ ಇಂಥ ಪರಿಸ್ಥಿತಿಗೆ ನಾನು ಕೈ ಹಿಡಿದ ಪತ್ನಿಯನ್ನು ಸಾರ್ವಜನಿಕವಾಗಿ ತಳ್ಳಿದೆನಲ್ಲ ಅನ್ನೋದಿದೆಯಲ್ಲ ಅವನಿಗೆ, ಅದು ಯುಧಿಷ್ಠಿರನನ್ನು ಖಂಡಿತ ಸುಡ್ತಾ ಇದೆ. ಆದರೆ ಅದನ್ನು ಮೇಂಟೈನ್ ಮಾಡಬೇಕು. ಏನೂ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಕೂತಿದ್ದಾನೆ. ಭೀಮ ಬೈತಾನೆ. ಯಾವ ತರಹದಲ್ಲಿ ಬೈತಾನೆ ಅಂದರೆ ಕೆಂಡಾಮಂಡಲ ಆಗ್ಬಿಡ್ತಾನೆ ಭೀಮ. ಸಹದೇವಾಗ್ನಿಮಾನಯ ಅಂತ ಹೇಳ್ತಾನೆ. ಸಹದೇವ ಹೋಗಿ ಬೆಂಕಿ ತಗೊಂಬ, ದ್ಯೂತ ಆಡಿದ ಈ ಯುಧಿಷ್ಠಿರನ ಕೈಗಳನ್ನು ಸುಡ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಭೀಮ. ಯುಧಿಷ್ಠಿರನದ್ದು ಯಾವ ಪ್ರತಿಕ್ರಿಯೆಯೂ ಇಲ್ಲ, ತಲೆ ತಗ್ಗಿಸಿ ಸುಮ್ಮನೆ ಕೂತಿದ್ದಾನೆ ಅಂತ. ಈ ಸುಮ್ಮನೆ ಕೂತಿದ್ದಾನೆ ಅನ್ನೋದು ಹೊರಗಡೆಯಿಂದ ಮಾತ್ರ, ಒಳಗಡೆಯಿಂದ ಅಲ್ಲ. ಭೀಮನನ್ನು ಅರ್ಜುನ ಸಮಾಧಾನ ಮಾಡ್ತಾನೆ. ಅಲ್ಲಿ ಅರ್ಜುನ ಸಮಾಧಾನ ಮಾಡ್ತಾನೆ. ಇಷ್ಟಾಗಿ ಮತ್ತೆ ಸಿಗತ್ತೆ. ಈ ಪ್ರಯತ್ನ ಆಗತ್ತೆ, ವಸ್ತ್ರಾಪರಣ ಮಾಡೋಕ್ಕಾಗಲ್ಲ, ಅದು ಅಕ್ಷಯಾಂಬರ ಆಗತ್ತೆ. ಆಗ ವಿದುರ ಮತ್ತು ಗಾಂಧಾರಿ ಧೃತರಾಷ್ಟ್ರನಿಗೆ ಭಾಳ ಜೋರಾಗಿ ಮಾತಾಡ್ತಾರೆ. ವಿದುರನೂ ಮಾತಾಡ್ತಾನೆ, ಗಾಂಧಾರಿಯೂ ಮಾತಾಡ್ತಾಳೆ. ಧೃತರಾಷ್ಟ್ರನಿಗೆ ಭಯ ಆಗತ್ತೆ. ಏನು ಭಯ ಅಂದರೆ ಸ್ತ್ರೀ ಶಾಪದ ಭಯ ಆಗತ್ತೆ. ಅವನಿಗೇನು ಸ್ಪಂದನ ಹುಟ್ಟಲ್ಲ ಧೃತರಾಷ್ಟ್ರನಿಗೆ. ಅವನೆಂಥ ಮನುಷ್ಯ ಅಂದರೆ ದ್ರೌಪದಿಯ ಶಾಪ ತಟ್ಟೀತ ಅಂತ ಭಯ ಆಗತ್ತೆ ಅವನು. ಆ ಭಯಕ್ಕೆ ವರ ಕೇಳು ಅಂತ ಹೇಳ್ತಾನೆ ಅವಳಿಗೆ. ಅವಳನ್ನು ಸಮಾಧಾನ ಮಾಡಬೇಕು. ದ್ರೌಪದಿಗೆ ವರ ಕೇಳು, ಕೊಡ್ತೀನಿ ಅಂತ ಸಮಾಧಾನ ಮಾಡೋದಕ್ಕೆ. ಈ ಮಕ್ಕಳು ಯಾವುದೋ ಒಂದು ಇದಾದಾಗ ಇನ್ನೇನೋ ಕೊಟ್ಟು ಸಮಾಧಾನ ಮಾಡ್ತೀವಲ್ಲ, ಚಾಕ್ಲೇಟ್ ಕೊಟ್ಟು, ಆ ಥರದಲ್ಲಿ ಏನು ಬೇಕಿದ್ರು ಕೇಳು ಅಂತ ಅಂದಾಗ ಅವಳು ಕೇಳ್ತಾಳೆ. ಮೊದಲು ಏನು ಕೇಳ್ತಾಳೆ? ಅವರ ದಾಸ ವಿಮುಕ್ತಿ ಮಾಡ್ತಾಳೆ ಅವಳು. ಅವರ ಆಯುಧಗಳೆಲ್ಲ ವಾಪಸ್ ಸಿಗಬೇಕು ಅನ್ನೋ ಥರ ಕೇಳಿ ದಾಸರಲ್ಲ ಅಂತ ಮಾಡ್ಕೋತಾಳು ಮೊದಲನೇ ವರ. ದಾಸರಲ್ಲ ಅಂತ ಆದಮೇಲೆ ಅವರು ಸ್ವತಂತ್ರರಲ್ಲ, ಅವ್ರು ಇನ್ನೇನೂ ಮಾಡ್ಬೋದು. ಎರಡನೇ ವರ ಕೇಳು ಅಂತ ಹೇಳ್ತಾನೆ ಅವನು. ಎರಡನೇ ವರ ಕೇಳಿದಾಗ ನಮ್ಮ ರಾಜ್ಯ ನಮ್ಮ ಕೋಶ ಹಿಂದಿರುಗಿಸು ಅಂತ ಹೇಳ್ತಾಳೆ ಅವಳು. ಒಂದು ಎಕ್ಸ್ಟ್ರಾ ಕೇಳೋಲ್ಲ ಅವಳು. ಅದನ್ನು ಕೊಡ್ತಾನ ಅವನು. ಕೊಟ್ಟ ಮೇಲೂ ಅವನಿಗೆ ಭಯ ಹೋಗಲ್ಲ ಧೃತರಾಷ್ಟ್ರನಿಗೆ. ಮೂರನೇ ವರ ಕೇಳು ಅಂತ ಕೇಳ್ತಾನ ಅವನು. ಅಂದರೆ ಅವರದ್ದನ್ನು ಅವಳು ಕೇಳ್ಕೊಂಡ್ಲೇ ಬಿಟ್ಟರೆ ಬೇರೆ ಏನು ಕೇಳಲಿಲ್ವಲ್ಲ, ತನ್ನ ಕಡೆಯಿಂದ ಏನೂ ಕೊಟ್ಟಂಗಾಗಿಲ್ವಲ್ಲ. ಆಗ ಅವಳು ಹೇಳ್ತಾಳೆ, ನಾನು ಕ್ಷತ್ರಿಯಾಣಿ, ನಾನು ಬೇಡಿ ಬದುಕುವವಳಲ್ಲ, ಮೂರನೇ ವರ ಕೇಳುವಂತಿಲ್ಲ ನಾನು ಅಂತ. ಎರಡು ಮಾತ್ರ ಕೇಳ್ಬೋದು ನಾನು, ಎರಡೇ ಕೇಳಿದ್ದೀನಿ, ಮೂರನೇದು ಕೇಳಲ್ಲ ಅಂತ ಹೇಳ್ತಾಳೆ ಅವಳು. ಹಾಗಾಗಿ ಅವ್ರದ್ದಷ್ಟು ಸಿಗತ್ತೆ. ಅವ್ರು ಹೊರಡ್ತಾರೆ. ಮತ್ತೆ ಅಲ್ಲಿಂದ ಹೊರಟು ಅರ್ಧ ದಾರಿ ಹೋಗುವಷ್ಟೊತ್ತಿಗೆ ಮತ್ತಿಲ್ಲಿ ಇವ್ರದ್ದು ಶುರುವಾಗತ್ತೆ. ದುಶ್ಯಾಸನ ಹೇಳ್ತಾನೆ, ಈ ಮುದುಕ ಎಲ್ಲ ಹಾಳು ಮಾಡ್ದ ಅಂತ ಹೇಳ್ತಾನೆ. ಅವ್ರು 4 ಜನ ಮತ್ತೆ ಸೇರ್ತಾರೆ. ಈ ಮುದುಕ ಅಂತ ಬೈಯೋದು ಯಾರಿಗೆ ಅಂದರೆ ಅಪ್ಪನಿಗೆ. ಎಲ್ಲ ಆಗಿತ್ತು, ಕೊನೆ ಹಂತದಲ್ಲಿ ಮುದುಕ ಹಾಳು ಮಾಡಿಬಿಟ್ಟ ಅಂತ ಆಗಿತ್ತಲ್ಲ, ಎಲ್ಲ ಸಿಕ್ಕೋಗಿತ್ತಲ್ಲ ಅವರಿಗೆ. ಇನ್ನೇನು ಬೇಕು ಬದುಕಲ್ಲಿ? ಪಾಂಡವರು ದಾಸಾನುದಾಸರು, ದ್ರೌಪದಿ ದಾಸಿ. ಅವರಿಗೊಂದು ರಾಜ್ಯ ಇಲ್ಲ, ಕೋಶ ಇಲ್ಲ, ಜಗತ್ತಿನ ಅಪಾರ ಸಂಪತ್ತು ಇವರಿಗೆ, ಆಸ್ತಿನ ಪುರವೂ ಇವರಿಗೆ, ಪರಂಪರೆಯಿಂದ ಬಂದಿದ್ದು ಇವರಿಗೆ, ಅವರು ಏನು ಸಂಗ್ರಹಿಸಿದಾರೋ ಅದು ಇವರಿಗೆ, ಮುಗಿದೋಯ್ತು ಅವರಿಗೆ, ಎಲ್ಲ ಆಗಿತ್ತು. ಆದರೆ ಕೊನೆಗೆ ಅದು ತಪ್ಪಿತು ಈ ಮುದುಕನಿಂದ ಅಂತ ಮತ್ತೋಗ್ತಾರೆ.
ಮತ್ತೆ ಒಪ್ಪಿಸ್ತಾರೆ ಧೃತರಾಷ್ಟ್ರನನ್ನು. ಒಪ್ಪಿಸಿದ ಮೇಲೆ ಮತ್ತವನು ವಿದುರನ್ನು ಕಳಿಸ್ತಾನೆ. ಮತ್ತೆ ಬಂದು ಇವನೆದುರಿಗೆ ಅದೇ ಪ್ರಸ್ತಾಪ, ಊರು ಸೇರುವ ಮೊದಲೇ. ಈಗ ಮೊದಲೇ ಗೊತ್ತಿತ್ತು ಅವನಿಗೆ ದ್ಯೂತ ಕೆಟ್ಟದ್ದು ಅಂತ, ಎಷ್ಟು ಕೆಟ್ಟದ್ದು ಅಂತ ಕಣ್ಣಿಗೆ ಕಂಡಿದೆ. ಹೌದು. ಇಷ್ಟಾದ ಮೇಲೆ ಮತ್ತೆ ಕರೆದ್ರೆ ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ನಾನೇನು ಮಾಡಲಿ ಅಂದರೆ ಅಷ್ಟು ಬುದ್ಧಿ ಇಲ್ವೇನಯ್ಯ ನಿನಗೆ, ಒಂದ್ಸಲ ಕಣ್ಣಾರೆ ಆಗಿದೆ ಮದ್ಯೂತ ಆಡ್ತೀಯಲ್ಲ ಅಂತ ಕೇಳಬೇಕು ಯುಧಿಷ್ಠಿರನನ್ನ. ಅವನಿಗೆ ಇದು ಈಗ ಆದಮೇಲಲ್ಲ, ನಂಗೆ ಮೊದಲೇ ಗೊತ್ತಿದೆ ಹಿಂಗಾಗತ್ತೆ ಅಂತ. ಆದರೆ ಅದರಲ್ಲಿ ಯಾವ್ದಾದ್ರು ಬದಲಾಯ್ತಾ? ಈಗ ದೊಡ್ಡಪ್ಪ ಕರೆಸಿದ್ದು ಮತ್ತು ನಾನು ಪ್ರತಿಜ್ಞೆ ದ್ಯೂತಕ್ಕೆ ಕರೆದ್ರು ಆಡೋಲ್ಲ ಅಂತ ಹೇಳೋಲ್ಲ ಅಂತ, ಮತ್ತೆ ಒಂದು ಶಿಷ್ಟಾಚಾರ, ಇದು ಮೂರರಲ್ಲಿ ಏನಾದ್ರು ಬದಲಾಗಿದೆಯಾ ಈ ಪರಿಣಾಮದಿಂದಾಗಿ? ಏನಿಲ್ಲ. ಹಾಗಾಗಿ ಅವನ ಮುಂದೆ ಆಪ್ಷನ್ ಇಲ್ಲ, ಮತ್ತೆ ಹೋಗ್ತಾನೆ. ಈಗಿನ ಮನಸ್ಥಿತಿ ಏನು ಯುಧಿಷ್ಠಿರನದು? ಇಡೀ ಜಗತ್ತು ಬೈಯೋ ತರಹ ಇಂಥ ಭೀಕರತೆ ಕಣ್ಣೆದರಿಗಾದಾಗಲೂ ಮತ್ತೆ ಹೋಗಬೇಕು ಅಂತ ಅಂದಾಗ ಅದು ಆ ಮನಸ್ಥಿತಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಉಳಿದವರ ಮನಸ್ಥಿತಿ ಅಲ್ಲ, ಅವನ ಮನಸ್ಥಿತಿ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ತನ್ನ ಮನಸ್ಸನ್ನು ಅವನು ಹ್ಯಾಂಡ್ಲ್ ಮಾಡಿದ್ದಾನಲ್ಲಿ. ಹಾಗೆ ಮಾಡಿ ಹೋಗಿ ಮತ್ತೆ ಕುಳಿತಿದ್ದಾನೆ. ಮತ್ತೆ ಕುಳಿತಾಗ ಈಗ ಅವರು ಜಾಣರು, ಅವ್ರಿಗೆ ಗೊತ್ತಾಗಿದೆ ಎಲ್ಲಿ ತಮಗೆ ನಷ್ಟ ಆಯಿತು ಅಂತ ಗೊತ್ತಾಗಿದೆ. ಇಂಥ ತಂತ್ರಗಾರ ಅವನು ದುರ್ಯೋಧನ ಅಂದರೆ, ದುರ್ಯೋಧನನಂಥ ತಂತ್ರಗಾರ ಇನ್ನೊಬ್ಬ ಹುಟ್ಟಿಲ್ಲ. ಅವನನ್ನು ಛಲದೊಳು ದುರ್ಯೋಧನಂ ಅಂತ ಅವನನ್ನು ಭಾಳ ಇದು ಅಂತ ಮಾಡಿದ್ರಲ್ಲ, ಅವನ ತಂತ್ರದೊಳು ದುರ್ಯೋಧನಂ ಅಂತ ಹೇಳಬೇಕು. ಈಗೇನು ತಂತ್ರ ಮಾಡ್ಕೊಂಡಿದ್ದಾರೆ? ಎಲ್ಲಿ ಸಮಸ್ಯೆ ಬಂತು ನಮಗೆ? ದ್ರೌಪದಿ ಮುಟ್ಟಕ್ಕೆ ಹೋಗಿದ್ದಕ್ಕೆ ಸಮಸ್ಯೆ ಬಂತು. ಇವರನ್ನು ದಾಸರು ಮಾಡ್ಕೊಳ್ತೀವಿ ಅಂತ ಹೋಗಿದ್ದಕ್ಕೆ ಬಂತದು. ದ್ರೌಪದಿ ಯಾಕೆ ವಿಷಯ ಬಂತು? ಇವರನ್ನು ದಾಸರು ಮಾಡ್ಕೊಳ್ಳೋಕೆ ಹೋದ್ವಿ, ಅವಳನ್ನು ದಾಸಿ ಮಾಡ್ಕೊಳ್ಳೋಕೆ ಹೋದ್ವಿ. ಇಲ್ಲಲ್ವ ಸಮಸ್ಯೆ? ದಾಸರನ್ನು ಮಾಡಿಕೊಳ್ಳುವುದು ಅನ್ನೋ ವಿಷಯ ಇಲ್ಲ ಈ ಸಲ. ಯಾಕೆಂದ್ರೆ ಮತ್ತೆ ಹಿಂಗೆ ಆಗಿ ಮತ್ತೆ ಹಾಗೆ ಆಗತ್ತೆ. ಅದಕ್ಕೆ ರಿಪೀಟ್ ಆಗುತ್ತೆ. ಅದಕ್ಕೆ ಅದೇನೂ ಇಲ್ಲ. ಈಗ ಒನ್ ವೇ ಅಲ್ಲ, ಟೂ ವೇ. ಈಗ ದ್ಯೂತ. ಆಗ ಇವ್ರ ಕಡೆಯಿಂದ ಪಣ ಇಲ್ಲ. ಪಣ ಯಾವಾಗ ಬರ್ತಿತ್ತು? ಯುಧಿಷ್ಠಿರ ಮತ್ತೆ ಆರಂಭಿಸಬೇಕಾಗಿತ್ತು. ತಾನು ಎಲ್ಲ ಗೆದ್ದು ಈಗ ನೀವು ಪಣಕ್ಕಿಡಿ ಅಂತ ಆರಂಭಿಸಬೇಕಾಗಿತ್ತು ಅವನು ಅಲ್ಲಿ. ಅದಕ್ಕೆ ಸಾಧ್ಯತೆಯೇ ಇಲ್ಲ. ಈಗ ಹಂಗಲ್ಲ, ಈಗ ಎರಡೂ ಕಡೆಗೆ ಸಮಾನ ಸ್ಪರ್ಧೆ. ಈಗ ಇಬ್ಬರು ಆಡೋಣ, ಯಾರು ಗೆಲ್ತಾರೋ ಅವರಿಗೆ 2 ರಾಜ್ಯ, ಯಾರು ಸೋಲ್ತಾರೋ ಅವ್ರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಂದರೆ ನೋಡಿ ಈಗ ಎಷ್ಟು ನ್ಯಾಯಯುತವಾದ ಒಂದ್ಸಲಿ ಆದಮೇಲೆ ಈಗ ನ್ಯಾಯಯುತ ಅಂತ ತೋರಿಸ್ಕೊಂಡ್ರು. ಅದು ಆಡೋಕ್ಕೆ ಕೂತ್ಕೊಳ್ಳೋ ಒಂದು ದುರ್ಯೋಧನ ಅಂತೇನಾದ್ರು ಮಾಡಿದ್ರಾ? ಇಲ್ಲ. ಆಡೋ ಮತ್ತು ಶಕುನಿ ಮುಗೀತಲ್ಲಿಗೆ. ಈ ತಂತ್ರ ಇದೆಯಲ್ಲ, ಈ ದುರ್ಯೋಧನ ಹೆಣದ ತಂತ್ರ ಇದೆಯಲ್ಲ, ಅದ್ಭುತ ತಂತ್ರಗಾರ ಅವನು ಅನ್ನೋದು ಗೊತ್ತಾಗುತ್ತೆ. ತಪ್ಪಿಸಿದ್ರು ಈಗ ಮತ್ತೆ ಎಲ್ಲವನ್ನು, ಆದರೆ ತಮಗೆ ಸಮಸ್ಯೆ ಮಾಡ್ಕೊಳ್ಳಿಲ್ಲ. ಬುದ್ಧಿ ಅವ್ರು ಕಲ್ತರು, ಇವನಿಗೆ ಬುದ್ಧಿ ಕಲ್ತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಯಾಕೆಂದ್ರೆ ಇವನಿಗೆ ಬುದ್ಧಿ ಹೋಗಿದ್ದಲ್ವಲ್ಲ, ಇವನಿಗೆ ಮೊದಲು ಇತ್ತು ಅದೇ ಬುದ್ಧಿ. ಇವನಿಗೆ ಅದು ಅನಿವಾರ್ಯ. ಇವನು ಮತ್ತಾಡ್ದ, ಮತ್ತೆ ಕಳ್ಕೊಂಡ, ವನವಾಸಕ್ಕೆ ಹೊರಟ. ವನವಾಸಕ್ಕೆ ಹೊರಟಾಗ ಏನಾಯಿತು? ಒಂದು ಸಿಂಪತಿ ಕ್ರಿಯೇಟ್ ಆಯ್ತಾಗ ಇಡೀ ಹಾಸ್ತಿನಪುರದ ಜನತೆ ಇವನ ಜೊತೆ ನಿಂತುಬಿಟ್ರು. ಅಂದರೆ ಹಾಸ್ತಿನಪುರ ಖಾಲಿ ಆಗತ್ತೇನೋ ಅನ್ನೋ ತರಹದಲ್ಲಿ ಅವನ ಜೊತೆಗೆ ಒಂದು ಹೊರಡ್ತಾರಲ್ಲ, ಅದು ಎಷ್ಟು ವಿಚಿತ್ರವಾಗಿ ಅಂದರೆ, ಅದಕ್ಕಿಂತ ಮೊದಲ ಕ್ಷಣಗಳು ಹೆಂಗಿದ್ದು, ಮೊದಲ ಸನ್ನಿವೇಶ ಹೆಂಗಿತ್ತು ಅಂದರೆ ಎಲ್ಲ ಕಳೆದುಕೊಂಡು ಆ ವಸ್ತ್ರಾಪಹರಣದ ಆ ಹೊತ್ತು, ಅದಾದ ಮೇಲೆ ಈಗೆಲ್ಲ ಕಳೆದುಕೊಂಡು ಕಾಡಿಗೆ ಹೊರಟಿರೋ ಹೊತ್ತು, ಅದರ ಹೊರಗಡೆ ಬಂದರೆ ಏನು ಅವರೆಲ್ಲ ಪ್ರಜೆಗಳೆಲ್ಲ ಏನು ಅಲ್ಲಿ ಬಂದಿರಲಿಲ್ವಲ್ಲ, ಹೊರಗಡೆ ಬಂದರೆ ಇಡೀ ಇವರು ಜೊತೆಗೆ ಹೊರಡ್ತಾರೆ. ಅದರಲ್ಲಿ ಸಾಮಾನ್ಯರು, ಮಾನ್ಯರು, ಪ್ರಾಜ್ಞರು ಎಲ್ಲರೂ ಇದ್ದಾರೆ. ಅವರು ಜ್ಞಾನಿಗಳು ಎಲ್ಲ ಅವನಿಂದ ಹೊರಡುತ್ತಾರೆ. ಆಗ ಕೂಡ ಅವನಿಗೆ ಮತ್ತೆ ಸಮಸ್ಯೆ ಉಂಟಾಗತ್ತೆ ಅಂತ. ಅಂದರೆ ಈಗ ಈ ಥರ ಏನೋ ಆಗಿ ಈ ಥರ ಹೊರಗೆ ಬಂದರೆ ನಮಗೆ ಹೊರಗಡೆ ಮರ್ಯಾದೆ ಪ್ರಶ್ನೆ ಅಲ್ವಾ ಅಂತ, ಯಾರಿಗೂ ಮುಖ ತೋರಿಸಲ್ಲ ಅನ್ನೋ ಥರ ಆಗಬೇಕಲ್ಲ. ಅದು ಹೊರಗಡೆ ಬಂದರೆ ಹಂಗಿಲ್ಲ, ಅಪಾರ ಜನ ಬೆಂಬಲ ಅಂತ. ಅವರೆಲ್ಲ ಬಂದರೆ ಅವ್ರನ್ನ ಕರ್ಕೊಂಡು ಹೊರಡೋದು ಹೇಗೆ ಅಂತ ಅವನೇ ಸಮಾಧಾನ ಮಾಡ್ತಾನೆ, ಅವ್ರಿಗೆ ಬರಬೇಡಿ ಅಂತ. ಅವನಿಗೆ ಬೇರೆಯವ್ರ ಸಮಾಧಾನ ಮಾಡಬೇಕಾಗಿರೋ ಹೊತ್ತು, ಆದರೆ ಅವನಿಗೆ ಅವನೇ ಉಳಿದವ್ರನ್ನ ಸಮಾಧಾನ ಮಾಡಿ ನೀವು ಇಲ್ಲೇ ಇರಿ ಅಂತ ಹೇಳಿ ಹೊರಡ್ತಾನೆ. ಹೊರಟ್ರೆ ಕರ್ತವ್ಯ ಎಷ್ಟು ಅಂತಂದರೆ, ಈ ಅವಮಾನ, ಈ ನೋವು, ಇದರ ನಡುವೆ ಆದರೂ ಒಂದಿಷ್ಟು ಜನ ಅವನ ಜೊತೆ ಬರ್ತಾರೆ. ಕಾಡಲ್ಲಿ ಅವ್ರಿಗೆ ಊಟ ಹಾಕೋದು ಹೆಂಗೆ ಅಂತ ಶುರುವಾಗುತ್ತೆ ಅವನಿಗೆ ಯೋಚನೆ. ಪುರೋಹಿತರು ಧೌಮ್ಯರು ಇರ್ತಾರೆ, ಅವರ ಪಾಂಡವರ ಪುರೋಹಿತರು. ಅವ್ರ ಹತ್ರ ಕೇಳ್ತಾನೆ, ಏನು ಮಾಡಲಿ ಇಷ್ಟು ಜನರನ್ನು ಈಗ ನಾನು
ನಾನು ಅಲಕ್ಷ್ಯ ಮಾಡುವಂತಿಲ್ವಲ್ಲ, ಅವ್ರು ನನ್ನ ಜೊತೆ ಬಂದಮೇಲೆ ಅವ್ರ ಯೋಗಕ್ಷೇಮನ ನೋಡ್ಕೋಬೇಕಲ್ಲ. ಹೇಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವಾಗ ಸೂರ್ಯನ ಜಪ ಮಾಡು, ಅಕ್ಷಯ ಪಾತ್ರೆ ತಗೋ ಅಂತ. ಆಗ ಸೂರ್ಯನನ್ನು ಜಪ ಮಾಡಿ ಒಲಿಸಿಕೊಂಡು ಅಕ್ಷಯ ಪಾತ್ರೆ ತಗೋತಾನೆ. ಅಂದರೆ ಈ ಮನೋಭಾವ ಅಂತ ಬಂದಿದ್ದಕ್ಕೆ ಈ ಪ್ರಶ್ನೆ ಏನು ಅಂದರೆ, ಎಲ್ಲ ಕಳೆದುಕೊಂಡ ಹೊತ್ತಿನಲ್ಲೂ ಕೈಯಲ್ಲಿ ಬಿಡಿಗಾಸಿಲ್ಲ, ನಮಗೇ ಏನು ಗತಿ ಅಂತ ಇಲ್ಲದೇ ಇದ್ದಾಗಲೂ ಉಳಿದವ್ರಿಗೆ ಗತಿ ಆಗಬೇಕು, ಉಳಿದವ್ರನ್ನ ನೋಡ್ಕೋಬೇಕು ಅಂತ ಚಿಂತಿಸೋದು ಮತ್ತು ದಾರಿ ಕಂಡುಕೊಳ್ಳೋದಿದೆಯಲ್ಲ, ಇದಕ್ಕೆ ಎಂಥ ಮನೋಭಾವ ಬೇಕು, ಮನೋದಾರ್ಢ್ಯ ಬೇಕು ಅಂತ ಇಲ್ಲಿ ಯುಧಿಷ್ಠಿರ ಕಾಣಿಸ್ತಾನೆ ನಮಗೆ. ಯಾಕೆ ಯುಧಿಷ್ಠಿರ, ಯಾಕೆ ಅವನನ್ನು ರಾಜನನ್ನಾಗಿ ಮಾಡೋದೇ ಒಂದು, ಯಾಕೆ ಕೃಷ್ಣನಿಗೋ ಇನ್ನೊಬ್ಬರಿಗೋ ಒಂದು ದೊಡ್ಡ ವಿಷಯ ಅಂತ ಅಂದರೆ ಇಂಥದ್ದಕ್ಕೆ ಅಂತ. ನಾನು ಕಳೆದುಕೊಂಡಾಗಲೂ ನನ್ನಿಂದ ಬಂದವರಿಗೆ ನಾನು ಬದುಕಟ್ಟು ಕೊಡ್ತೀನಿ ಅಂತ, ನನಗೆ ಅಂತಲ್ಲ. ಈಗ ನಾವು ಕಾಡಿಗೆ ಹೋಗ್ತೀವಲ್ಲ, ಈ ದೇವರನ್ನು ಹೊಲಿಸ್ಕೊಂಡು ಇಂಥದ್ದು ಮಾಡ್ಕೊಳ್ಳೋಣ, ಆ ದೇವ್ರನ್ನ ಹೊಲಿಸ್ಕೊಂಡು ಅರಮನೆ ಕಟ್ಕೊಳ್ಳೋಣ ಅನ್ನೋ ಚಿಂತೆ ಅಲ್ಲ. ನಾವು ಕಾಡಲ್ಲಿರ್ತೀವಿ, ಏನು ಸಿಗುತ್ತೋ ತಿಂತೀವಿ, ಆದರೆ ಇವರು ಇಷ್ಟು ಜನಕ್ಕೂ ಬೇಕಾದ್ದನ್ನು ಮಾಡಿಕೊಡ್ಬೇಕು ಅಂತ. ಅದಕ್ಕಾಗಿ ಒಂದು ಪ್ರಯತ್ನ ಅಂತ ಇದೆಯಲ್ಲ, ಈ ಹೊಣೆಗಾರಿಕೆಯನ್ನು ನುಣುಚಿಕೊಳ್ಳದೇ ಇರೋದು ಮಾತ್ರ ಅಲ್ಲ, ಹೊಣೆಗಾರಿಕೆಯನ್ನು ಮೈಮೇಲೆ ಹಾಕ್ಕೊಳ್ಳೋದು. ಈಗ ರಾಜನಾಗಿದ್ದಾಗ ಸಹಜವಾಗಿ ಅವನಿಗೆ ಹೊಣೆಗಾರಿಕೆ ಇರುತ್ತೆ. ಈಗ ಅವನು ರಾಜನಲ್ಲ, ಅವನ ಹತ್ರ ತುಂಡು ಭೂಮಿ ಇಲ್ಲ, ಅವನೇನೂ ಅಲ್ಲ, ಈಗ ಅವನಿಗೆ ಹೊಣೆಗಾರಿಕೆ ಇಲ್ಲ. ಆಗ ಅಂತ ಈಗ ಸುಮ್ಮನೆ ಇವತ್ತಿಗೆ ಒಂದು ಸಣ್ಣ ಉದಾಹರಣೆ ಅಂತ ತೊಗೊಳ್ಳೋದಾದರೆ, ಒಬ್ಬ ರಾಜಕಾರಣಿ ಸೋಲ್ತಾನೆ, ಆದರೆ ಸೋತ ಮೇಲೂ ಅವನು ಜವಾಬ್ದಾರಿ ನಿರ್ವಹಿಸಿದ್ರೆ ಇದೆಯಲ್ಲ, ಅವನು ನಿಜವಾಗಿ ಆಯ್ಕೆ ಆಗೋದಕ್ಕೆ ಅರ್ಹ ಅಂತ ಆಗತ್ತೆ ಅಂತ. ಗೆದ್ದಾಗ ನಾನು ಶಾಸಕ, ನಾನು ಸಂಸದ, ನನಗೀಗ ನೀವು ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ, ಮಾಡ್ತೀನಿ ಸೋತಾಗ ನೀವೇ ನನ್ನನ್ನು ಸೋಲಿಸಿದ್ರಿ, ನಾನೇನು ಮಾಡಲಿ ಅಂತ ಹೋಗ್ತಾನೆ ಅಂದರೆ ನಾಯಕನಾಗೋದಕ್ಕೆ ಅರ್ಹ ಅಲ್ಲ. ಸೋತ ಮೇಲೂ ಪ್ರಜೆಗಳ ಬವಣೆ ಕೇಳ್ಕೊಂಡು ವಿರೋಧ ಪಕ್ಷದವ್ರನ್ನ ಬೈಯೋದಲ್ಲ. ಈಗ ವಿರೋಧ ಪಕ್ಷ ಅಂದರೆ ಆಡಳಿತ ಪಕ್ಷನೋ ಯಾರನ್ನೋ ಬೈಕೊಂಡು ಕೂತ್ಕೊಳ್ಳೋದಲ್ಲ, ನಾನಿದ್ರೆ ಮಾಡ್ತಿದ್ದೆ ನೋಡಿ ಅವ್ರು ಏನೂ ಮಾಡಿಲ್ಲ ಅಂತಲ್ಲ. ನೀನು ಮಾಡಬೇಕೀಗ, ನಿನ್ನ ಶ್ರಮ ಹಾಕ್ಬೇಕು ನೀನು ಅದಕ್ಕೆ. ರಾಜ ದುರ್ಯೋಧನ ಊಟನೋ ತಿಂಡಿನೋ ಹಾಕ್ಬೇಕಾದೊಂದು ದುರ್ಯೋಧನ, ನನಗೇನು ಸಂಬಂಧ, ಹೋಗಿ ಕೇಳ್ಕೊಳ್ಳಿ ಅಂತಲ್ಲ. ನನ್ನ ಜೊತೆ ಬಂದ್ರ ನಾನು ಮಾಡ್ತೀನಿ, ನನ್ನಿಂದ ಏನು ಸಾಧ್ಯನೋ ಅದನ್ನು ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ, ಇದಕ್ಕೆ ಯುಧಿಷ್ಠಿರ ಅಂತ. ಮುಕುಟ ರಹಿತನಾಗಿದ್ದಾಗಲೂ ರಾಜನಾಗ್ತೀಯ ನೀನು ಅಂತ ವಿಷಯ. ಮುಕುಟರಹಿತನಾಗಿದ್ದಾಗಲೂ ರಾಜ ಕರ್ತವ್ಯವನ್ನು ನಿರ್ವಹಿಸ್ತೀಯ ನೀನು ಅಂದಮೇಲೆ ನೀನೇ ರಾಜ ಆಗಬೇಕು. ಆ ಮನಸ್ಥಿತಿ ಅನ್ನೋದಿದೆಯಲ್ಲ, ತಾನೇ ಎಲ್ಲ ಕಳೆದುಕೊಂಡಾಗಲೂ ಅವರುಗಳ ಹೊಟ್ಟೆ ತುಂಬಿಸ್ತೀನಿ ಅಂತ ಅನ್ನೋದು ಯುಧಿಷ್ಠಿರನ ಮನಸ್ಥಿತಿ ಅಂತ. ಅಗ್ನಿಯನ್ನು ಅವರು ಕಡೆದು ಅಗ್ನಿ ಸೃಷ್ಟಿ ಮಾಡ್ಕೋತಾರೆ, ಬಾಯಾರಿ ಕುತ್ಕೋತಾರೆ ಒಂದು ಕಡೆಗೆ. ಸತ್ತ 4 ಜನರಲ್ಲಿ ಒಬ್ಬನನ್ನು ಬದುಕಿಸ್ತೀನಿ, ಯಾರನ್ನು ಬದುಕಿಸ್ಕೊಳ್ತೀಯ ಅಂತ. ಈ ತರಹದ್ದೊಂದು ಮನಸ್ಥಿತಿ ಇರಬೇಕು ಅಂದರೆ ಹೆಂಗಿರಬೇಕು ಅಂತ. ಇವನು ಕಣ್ಣೆದುರಿಗೆ ಅವಳನ್ನು ಒದಿತಾನೆ, ನಾನು ಗೆಲ್ಲಬೇಕು ಅಂದರೆ ನೀವು ಸಾಯಬೇಕು ಅಂತ.